ಯಾವಾಗ ಮದುವೆ ಆಗಿದ್ದು? ಮದುವೆ ಆದ್ಮೇಲೆ ಏನು ಸಮಸ್ಯೆ ಆಯಿತು? 2021 ಜೂನ್ 25ಗೆ ಮದುವೆ ಆಯಿತು. ಮದುವೆ ಆದಮೇಲೆ 4 ತಿಂಗಳು ಆದಮೇಲೆ ಎಲ್ಲ ಟಾರ್ಚರು ಎಲ್ಲ ಹೊಡಿಯೋಕ್ಕೆ, ಆಮೇಲೆ ನಿಮ್ಮ ಮನೆ ಅಪ್ಪಗೆ ಹೇಳಿ ಅದು ಕಾಸು ಬೇಕು 2 ಲಕ್ಷ 5 ಲಕ್ಷ ಆ ಥರ ಟಾರ್ಚರ್ಸ್ ಎಲ್ಲ ಕೊಟ್ಬಿಟ್ಟು ಬಡಿಯೋಕ್ಕೇನೋ ಏನೋ ಬರ್ತಾಯಿತ್ತು ಎಲ್ಲ. ನಾವು ಅದು ನಮ್ಮ ಅತ್ತೆ, ನಮ್ಮ ಯಜಮಾನರು ಮತ್ತು ಅವರು ಅತ್ತೆ ಮಾವ 2 ಜನನು ಬಡಿಯೋಕ್ಕೆ ಎಲ್ಲ ಬಂದುಬಿಟ್ಟು ಸ್ವಲ್ಪಗೆ ಎಲ್ಲ ಮಾಡ್ತಾಯಿದ್ದಾರೆ, ಜಗಳಗಳು ಎಲ್ಲ ಮಾಡಿಕೊಂಡು. ಆದರೆ ನಮ್ಮ ಯಜಮಾನರು ಏನೂ ಸಪೋರ್ಟ್ ಇಲ್ಲ, ಏನೂ ಮಾಡ್ತಾಯಿಲ್ಲ. ಅದೂ ನನಗೆ ಅಬಾರ್ಷನ್ ಆಗಿದೆ 6 ಮಂತು. ಆಮೇಲೆ ಮ್ಯಾರೇಜ್ ಆಗಿಬಿಟ್ಟೆ 6 ಮಂತ್ ಆದಮೇಲೆ ನನಗೆ ಬಡಿಯೋಕ್ಕೆ ಬಂದುಬಿಟ್ಟು ನನಗೆ ಕಾಲಲ್ಲಿ ನನಗೆ ಹೊಟ್ಟೆಗೆ ಹೊಡೆಬಿಟ್ಟು ನಾನು ಬಿದ್ದೋಗ್ಬಿಟ್ಟೆ. ಅಲ್ಲಿ ಲೇಬರ್ ಪೇನ್ ಸ್ಟಾರ್ಟ್ ಆಯಿತು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ. ಅಬಾರ್ಷನ್ ಎಲ್ಲ ಅವರೇ ಮಾಡಿದರು. ನಮ್ಮ ಅಮ್ಮ ಅಪ್ಪಗೆ ಏನೂ ಹೇಳಿಲ್ವಾ. ಆದರೆ 2 ಡೇಸ್ ಆದಮೇಲೆ ನನಗೆ ಭಯ ಆಗಿಬಿಟ್ಟು, ಇಲ್ಲ ನೀನು ಹೇಳ್ಬಾರ್ದು, ಅಮ್ಮಗೆ ಯಾರಿಗೇನು ಹೇಳ್ಬಾರ್ದು ಅಂತ ಆ ಥರ ನನಗೆ ಮಚ್ತುಕೊಂಡು ಅವ್ರ ಮನೆಯಲ್ಲಿ ಗನ್ನು ಇದೆ, ಗನ್ನೆಲ್ಲ ತೊಗೊಂಡ್ಬಿಟ್ಟು ನಮಗೆ ಎಲ್ಲ ಭಯ ಕೊಡ್ತಾ ಇದ್ದಾರೆ. ಅದಕ್ಕಿಂತ ನಾನು ಏನು ನಮ್ಮ ಅಮ್ಮ ಅಪ್ಪಗೆ ಏನೂ ಹೇಳಿಲ್ಲ. ಅವರೇ ಏನು ಹೇಳ್ಬಿಟ್ಟಿದ್ದು, ನಾನು ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ನನ್ನಿಂದ ಅದು ಆಯಿತು ಅಂತ ಆ ಥರ ಹೇಳ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ಅಪ್ಪಗೆ. ಆದರೆ ನಾನು ಇವಾಗೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಅದು ಅಬಾರ್ಷನ್ಸ್ ಎಲ್ಲ ರಿಪೋರ್ಟ್ಸ್ ಇದೆ. ಆದರೂ ಅವ್ರ ಮಾವ ಅತ್ತೆ ಎಲ್ಲ ಹೊಡೆದಿರೋದು, ನನ್ನ ಕೈನ ಫ್ರ್ಯಾಕ್ಚರ್ ಆಗಿಬಿಟ್ಟಿದ್ದು ಅದೂ ರಿಪೋರ್ಟ್ಸ್ ಇದೆ ನನ್ನ ಹತ್ರ. ಎಲ್ಲ ಮಾಡಿಬಿಟ್ಟು ಎಲ್ಲ ಅವ್ರು ಏನೇನು ಮಾಡಿದ್ದಾರೆ ಅವರೆಲ್ಲ ಸೆನ್ಸರ್ ಮಾಡಿಬಿಟ್ಟು. ಏನಂತ ಕಿರುಕುಳ ಕೊಡ್ತಿದ್ದು ನಿಮ್ಮ ಗಂಡ? ಅವರು ಪ್ರಾಸ್ಟಿಟ್ಯೂಟ್ ಬಿಸ್ನೆಸ್ ಮಾಡ್ತಾರೆ, ಹುಡುಗಿರು ಸಪ್ಲೈ ಎಲ್ಲ ಮಾಡ್ತಾ ಇರೋದು, ಸೇಲಿಂಗ್ ಎಲ್ಲ ಮಾಡ್ತಾ ಇರೋದು. ಮತ್ತು ಪ್ರಾಸ್ಟಿಟ್ಯೂಟ್ ಗರ್ಲ್ಸ್ಗೆ ಎಲ್ಲ ಓಯೋ ರೂಮ್ಸ್ಗೆಲ್ಲ ತೊಗೊಂಡು ಹೋಗ್ತಾ ಇರೋದು, ಚಾಟಿಂಗ್ ಮಾಡೋದು, ಅವ್ರ ಹತ್ರ ಡೇಟ್ ಎಲ್ಲ ಮಾಡೋದು. ಅದೆಲ್ಲ ನಾನೆಲ್ಲ ಫೋನಲ್ಲಿ ಎಲ್ಲ ನೋಡಿದ್ದೀನಿ, ಮೆಸೇಜಸ್ಗಳ ಫೋನೆಲ್ಲ ಏನೇನು ಮಾಡ್ತಾರೆ ನಾನೆಲ್ಲ ನೋಡಿದ್ದೀನಿ. ಅದು ಎಲ್ಲ ನೋಡಿಬಿಟ್ಟೆ ನಾನು ಹೇಳಿದರೆ ಅದು ಫೈಟ್ ಹಾಕೋದು. ಇಲ್ಲ ನಾನು ಹಂಗೆ ಮಾಡೋದು, ನಿನಗೆ ಸುಮ್ಮನೆ ಇಟ್ಟಿದ್ದೀನಿ ಹೆಂಡ್ತಿ ಅಂತ, ನಿನ್ನ ಹೆಂಡ್ತಿ ಅಲ್ಲ ನಂದು, ನನ್ನ ಮಾವಾಗೆ ನಮ್ಮ ಅತ್ತೆಗೆ ನೀನು ನೋಡಬೇಕು, ಅದರಿಂದ ರಿಲೇಟಿವ್ಸ್ ನೋಡಬೇಕು ಅಷ್ಟೇ, ನಿನಗೆ ಏನು ನಾನು ವೈಫ್ ಅಂತ ಏನೂ ನಾನು ಇಟ್ಕೊಂಡಿದ್ದಿಲ್ಲ, ಕನ್ಸರ್ನ್ ಮಾಡಲ್ಲ, ಆ ಥರ ಇಟ್ಟಿದ್ದೀನಿ ನಿನಗೆ ಯಾಕು ಅಂತ ಆ ಥರ ಫೈಟ್ ಮಾಡಿಬಿಟ್ಟು. ಮತ್ತು ಪೊಲಿಟಿಷಿಯನ್ಗೆ, ಯಾರು ಪೊಲಿಟಿಷಿಯನ್ ನನಗೆ ಗೊತ್ತಿಲ್ಲ ಅದು, ಆದ್ರೂ ನನಗೆ ಗೊತ್ತಾಯಿತು 2 ತಿಂಗಳು ಮುಂಚೆ ಚಾಟಿಂಗ್ ಎಲ್ಲ ನೋಡಿದ್ದೀನಿ. ಅವರು ನನಗೆ ಸೇಲ್ ಮಾಡೋಕ್ಕೇನು ಯಾರಿಗೆ ಮಾತಾಡಿಕೊಂಡು ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ಇದಿತ್ತು. ಅದೆಲ್ಲ ಆದಮೇಲೆ ನಾನು ಅಪ್ಪಗೆ ಕಾಲ್ ಮಾಡಿಬಿಟ್ಟು ನಮ್ಮ ಅಮ್ಮ ಆ ಮನೆಗೆ ಬಂದುಬಿಟ್ಟಿದೆ. ತಿರ್ಗಾ ಅವರು ಏನು ಮಾಡಿದರು, ಇಲ್ಲ ನಾನು ಹೋಗಲ್ಲ, ಏನು ನೀವು ನೀನು ಹೆಂಡ್ತಿ ಅಂತ ಈ ಥರ ಮಾಡ್ತಾಯಿದ್ದೆ, ನಿನ್ನ ಹೆಂಡ್ತಿ ಅಲ್ಲ ನಾನು ಅಂತ ಹೇಳಿದ್ರೆ, ಇಲ್ಲ ನೀನು ಪೊಲಿಟಿಷಿಯನ್ಗೆ ಹೋಗಬೇಕು, ಅವ್ರ ಜೊತೆ ಇರಬೇಕು ಅಂತ ಆ ಥರ ಎಲ್ಲ ಹೇಳಿದರು. ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡಿಲ್ಲ ಅದನ್ನು. ಅದಕ್ಕೆ ನನಗೆ ತಲಾಕ್ ಕೊಟ್ಟಿದ್ದಾರೆ. ಬಟ್ಟೆ ತೊಗೊಳಕ್ಕೆ ಮನೆಗೆ ಹೋಗಿದ್ದು ಲಾಸ್ಟ್ ಮಂತು 4ನೇ ತಾರೀಕು ಜೂನ್ 4ಗೆ ಹೋಗಿದ್ದು ಮನೆಗೆ. ನಮ್ಮ ಆಂಟಿ, ನಮ್ಮ ಅಮ್ಮ, ನಾನು ಹೋಗ್ಬಿಟ್ಟು ಬಟ್ಟೆ ಬೇಕಂದ್ರೆ, ಇಲ್ಲ ಬಟ್ಟೆ ಬೇಡ, ಮಸ್ಜಿದಿಗೆ ಬಾ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದು. ನಾನು ಹೇಳಿದ್ರು ಮಸ್ಜಿದ್ಗೆ ಬರಲ್ವಾ, ಯಾಕಂದರೆ ಅವರು ಏನು ಆ ಥರ ಏನು ಮಾಡಲ್ವಾ, ನನಗೆ ಜಸ್ಟಿಸ್ ಕೊಡಲ್ಲ. ಯಾಕಂದರೆ ಅವರು ಸಿಗ್ನೇಚರ್ ಎಲ್ಲ ಮಾಡಿಬಿಟ್ಟು ಏನು ಮಾಡಲ್ವಾ, ಏನು ಜಸ್ಟಿಸ್ ಕೊಡಲ್ವಾ, ನಿನ್ನ ನೋಡು ಅವ್ರು ನೋಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು FIR ಮಾಡಿಬಿಟ್ಟು ಅವ್ರಿಗೆ ಏನೇನು ನನಗೆ ಟಾರ್ಚರ್ಸ್ ಕೊಟ್ಟಿದ್ದಾರೆ, ಏನೇನೇನು ಎಲ್ಲ ಮಾಡಿದ್ದಾರೆ, ಆ ಥರ ಮುಂಚೆ ಯಾರು ಹುಡುಗಿನೂ ಆ ಥರ ಆಗಬಾರ್ದು. 4 ವರ್ಷದಿಂದ ಈ ಥರ ಆಗಿದೆ, ಟಾರ್ಚರ್ಸ್ ಎಲ್ಲ ಇದಾಗಿದೆ. ಅದಕ್ಕೆ ಮೇಡಮ್, ಈಗ 4 ವರ್ಷ ಆಯಿತು ಮದುವೆ ಆಗಿ, ಅದಾದ ನಂತರ ಇಂಥ ನಿರಂತರವಾಗಿ ನಿಮಗೆ ಕಿರುಕುಳ ಕೊಟ್ಟಾಗಲೂ ಯಾಕೆ ನೀವು ದೂರ ಕೊಟ್ಟಿದ್ದೀರಿ? ಟಾರ್ಚರ್ಸ್ ಎಲ್ಲ ಕೊಟ್ಟಿದ್ರು. ಯಾಕೆ ಏನಾದರೂ ಹೇಳಿದ್ರೆ ಹೇಳ್ಬಿಡ್ತೀನಿ, ಆ ಥರ ನನಗೆ ಫುಲ್ ಆಯಿತು ಅಂತ ಸ್ಟ್ರೆಸ್ ಎಲ್ಲ, ಡಿಪ್ರೆಷನ್ ಎಲ್ಲ ಹೋಗ್ಬಿಟ್ಟು ನನ್ನ ಅಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿದ್ರೆ ಮಸ್ಟ್ ತೊಗೊಂಡ್ಬಿಡೋದು. ನಮ್ಮ ಪೊಲಿಟಿಷಿಯನ್ಸ್ ಗೊತ್ತು, ನಮ್ಮದೇ ಕಾಂಗ್ರೆಸ್ಸು, ನಿಮ್ಗೇನು ಇಲ್ಲ, ನೀನು ನೋಡು ನಿನ್ನ ಅಪ್ಪಗೆ ಹೊಡ್ಬಿಡ್ತೀನಿ, ನಿಮ್ಮ ಸಿಸ್ಟರ್ಸ್ಗೆ ಹೊಡ್ಬಿಡ್ತೀನಿ, ಮರ್ಡರ್ ಮಾಡಿಬಿಡ್ತೀನಿ, ಕಿಡ್ನಾಪ್ ಮಾಡಿಬಿಡ್ತೀನಿ, ನಿನಗೆ ಮುಖಕ್ಕೆ ಆ್ಯಸಿಡ್ ಹೊಡ್ಬಿಡ್ತೀನಿ, ಆ ಥರ ಎಲ್ಲ ಹೇಳೋದು ನನಗೆ.